ಹಾಯ್ ಆಲ್, ಎಲ್ಲರೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕಟೋರಿ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ವಿಡಿಯೋನ ಮಿಸ್ ಮಾಡದೆ ನೋಡಿ. ಆಮೇಲೆ ಯಾರೆಲ್ಲ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಗೆ ಯಾವ ರೀತಿ ವಿಡಿಯೋಸ್ಗಳು ಬೇಕಂತ ಕಮೆಂಟ್ ಮಾಡಿ ಹೇಳ್ರಿ. ನಾನು ಅದೇ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ, ಅಥವಾ ಒಂದಿನ ಬಿಟ್ಟು ಒಂದಿನ ವಿಡಿಯೋಸ್ ಬರ್ತಾ ಇರ್ತಾವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಓಕೆ ಫ್ರೆಂಡ್ಸ, ಇವತ್ತಿನ ಈ ವಿಡಿಯೋದಾಗ ಈ ಬ್ಲೌಸ್ ಏನದಲ್ಲ, ಈ ಬ್ಲೌಸಿಂದ ನಾನಿವತ್ತು ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಇದು ತುಂಬ ಚಿಕ್ಕ ಬ್ಲೌಸು, ಯಾಕಂದ್ರೆ ಕಟೋರಿ ಬರೀ 4.25 ಇಂಚ್ ಅದ. ಈ ಥರ ಚಿಕ್ಕ ಬ್ಲೌಸ್ ಬಂದಾಗ ಕಟೋರಿನ ನಾವು ಯಾವ ರೀತಿ ತೊಗೊಂಡು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಬೇಕು, ಇದ್ರೊಳಗೆ ಏನಾದರೂ ಒಂದು ಡಿಸೈನ್ ಯಾವ ರೀತಿ ಮಾಡಬೇಕು ಅಂಥೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಅವರು ಒಂದು ಶಾರ್ಟ್ ಸ್ಲೀವ್ಸ್ ಇದು ಕೊಟ್ಟಾರಲ್ಲ ಅಳತಿ, ಆದರೆ ನಮ್ಗೆ ಎಲ್ಬೋ ಸ್ಲೀವ್ಸ್ ಇಡು ಅಂತ ಹೇಳಾರ. ಎಲ್ಬೋ ಸ್ಲೀವ್ಸನ್ನು ನಾವು ಇವತ್ತು ಕಟ್ಟಿಂಗ್ ಮಾಡೋಣ. ಈ 3 ಬ್ಲೌಸ್ಗಳು ಅವಕ್ಕೆ ಅಸ್ತರ ಲೈನಿಂಗ್ ತೊಗೊಂಡು ಬಂದೀನಿ. ಈ 3 ಬ್ಲೌಸ್ಗಳು ಬೇರೆ ಊರ್ಲಿಂದ ಕೊಟ್ಟು ಕಳ್ಸ್ಯಾರ ಫ್ರೆಂಡ್ಸ್. ಅವರು ಲೋಕಲ್ ಅಲ್ಲ, ಬೇರೆ ಊರ್ಲಿಂದ ಕೊಟ್ಟು ಕಳ್ಸ್ಯಾರ. ಕಾಯಂ ಕಸ್ಟಮರ್ ಯಾವಾಗಲೂ ನನ್ನ ಹತ್ರನೇ ಕೊಡ್ತಾ ಇರ್ತಾರೆ. ನೀವು ಕೂಡ ನನ್ನ ಕಡೆನೇ ಬ್ಲೌಸ್ ಸ್ಟಿಚ್ ಮಾಡಿಸೋದಿತ್ತು ಅಂದರೆ, ಬೇರೆ ಊರಿನವ್ರು ಇದ್ದರು ಅಂದರೆ ಪೋಸ್ಟ್ ಕೂಡ ಮಾಡಬಹುದು. ನಾನು ಅಡ್ರೆಸ್ ಕೊಟ್ಟಿರ್ತೇನೆ ನಿಮ್ಗೆ. ಪೋಸ್ಟ್ ಮಾಡಿದ್ರೆ ಅಂದರೆ ನಾನು ಸ್ಟಿಚ್ ಮಾಡಿ ವಾಪಸ್ ನಿಮಗೆ ಬೇಗನೆ ಕಳಿಸ್ಕೊಡ್ತೀನಿ. ಇವತ್ತು ನಾನು ಫಸ್ಟಿಗೆ ಸ್ಲೀವ್ಸನ್ನು ಡ್ರಾಫ್ಟಿಂಗ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ ನಾವು ಡೈರೆಕ್ಟ್ ಮೇನ್ ಫ್ಯಾಬ್ರಿಕ್ ಮೇಲೆ ಮಾಡೋಣ. ಸ್ಲೀವ್ಸು 10 ಇಂಚ್ 9 ಇಂಚ್ ಅದ ಫ್ರೆಂಡ್ಸ. 9ರೊಳಗೆ ನಾವು 1 ಇಂಚ್ ಸೇರಿಸಿ 10 ಇಂಚ್ ಆಯಿತು. 10 ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಗೆರೆ ಹಾಕ್ಕೊಂಡು ಡೌನಿಂಗ್ ಏನದ 3.2 ತೊಗೊಳ್ಳೋಣ. ಯಾಕಂದರೆ ಎದೆ ಸುತ್ತಳತೆ 32 ಇಂಚ್ ಆಗ್ತದೆ. ಆಮೇಲೆ ಇಲ್ಲಿ ಆರ್ಮೋಲ್ ರೌಂಡು 7 ಇಂಚು, 2 ಇಂಚು ಮಾರ್ಜಿನ್ನು. ಆಮೇಲೆ ಸ್ಲೀವ್ಸ್ ರೌಂಡು 5 ಇಂಚು, 2 ಇಂಚು ಮಾರ್ಜಿನ್ ಎಕ್ಸ್ಟ್ರಾ ತೊಗೋಬೇಕು. ಇವಾಗ ಇವನ್ನ ನಾವು ಗೆರೆ ಹಾಕ್ಕೊಳ್ಳೋಣ ಈ ರೀತಿ. ಇನ್ನು ನಾವು ಫ್ರೀ ಹ್ಯಾಂಡ್ ಶೇಪ್ ಒಳಗೆ ತೊಗೊಳ್ಳೋಣ. ಫಸ್ಟಿಗೆ 1 ಇಂಚ್ ಬಿಟ್ಟು ಈ ರೀತಿ ಫ್ರೀ ಹ್ಯಾಂಡ್ ಒಳಗೆ ನೀವು ಆದಷ್ಟು ಬೇಗನೆ ನೀವು ಸ್ಲೀವ್ಸನ್ನು ಡ್ರಾಫ್ಟಿಂಗ್ ಮಾಡಬಹುದು. ಟೈಮ್ ವೇಸ್ಟ್ ಆಗಲ್ಲ ಫ್ರೆಂಡ್ಸ್. ಇದಕ್ಕೆ ಅರ್ಜೆಂಟ್ ಬ್ಲೌಸ್ಗಳು ಇದ್ದು ಅಂದರೆ ಈ ರೀತಿ ನೀವು ಕಟ್ಟಿಂಗನ್ನು ಈಸಿಯಾಗಿ ಬೇಗನೆ ಮಾಡ್ಕೋಬಹುದು. ಇದೇ ರೀತಿ ಟಿಪ್ಸ್ಗಳನ್ನು ನಾನು ತುಂಬ ಟಿಪ್ಸ್ಗಳನ್ನು ಹೇಳ್ತಾ ಇರ್ತೀನಿ. ಹಾಗೆ ಕಟ್ಟಿಂಗ್ ಒಳಗೇ ಎಲ್ಲನೂ ಕೂಡ ಫಾಲೋ ಮಾಡಿರಿ. ತುಂಬ ಜನ ಹೇಳ್ತಾ ಇರ್ತೀರಿ ನಿಮ್ಮ ವೀಡಿಯೋಸ್ಗಳು ನೋಡಿ ನಾನು ತುಂಬ ಕಲ್ತಿದ್ದೀನಿ ಅಂಥೇಳಿ. ಅದೇ ರೀತಿ ನಾನು ಕೂಡ ಇನ್ನಷ್ಟು ಹೆಚ್ಚೆಚ್ಚಿಗೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಈಗ ಒಂದು ಸ್ವಲ್ಪ ನಾನು ಆನ್ಲೈನ್ ಕ್ಲಾಸ್ಗಳು ಮಾಡ್ತಾ ಇರೋದ್ರಿಂದ ತುಂಬ ಬ್ಯುಸಿಯಾಗಿದ್ದೀನಿ. ಇದ್ರ ನಡುವೆಯೂ ಕೂಡ ನಾನು ನಿಮ್ಗೆ ಯೂಟ್ಯೂಬ್ ವೀಡಿಯೋಸನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಮೋಟಿವೇಶ್ನಲ್ ವೀಡಿಯೋ ಕೂಡ ಹಾಕ್ತಾ ಇರ್ತೀನಿ. ನಿನ್ನೆ ಕೂಡ ಒಂದು ಮೋಟಿವೇಶ್ನಲ್ ವೀಡಿಯೋ ಹಾಕಿದ್ದೀನಿ, ಎಲ್ಲರೂ ಕೂಡ ವಾಚ್ ಮಾಡಿ ಫ್ರೆಂಡ್ಸ. ಇನ್ನು ನಾವು ಬ್ಯಾಕ್ ಪಾರ್ಟನ್ನು ಕೂಡ ಮೇನ್ ಫ್ಯಾಬ್ರಿಕ್ ಮೇಲೆ ಅಂದರೆ ಲೈನಿಂಗ್ ಮೇಲೇ ಹಾಕೋನು. ಇದು ಅಸ್ತ್ರದ ಮೇಲೇ ನಾವು ಬ್ಯಾಕ್ ಪಾರ್ಟನ್ನು ಡ್ರಾಫ್ಟಿಂಗ್ ಮಾಡೋಣ. ಸ್ಲೀವ್ಸು ಮತ್ತು ಬ್ಯಾಕ್ ಪಾರ್ಟನ್ನು ನಾವು ಅಸ್ತ್ರ ಮೇಲೆ ಡ್ರಾಫ್ಟಿಂಗ್ ಮಾಡಿದ್ವಿ ಅಂತಂದರೆ ಟೈಮ್ ಸೇವ್ ಆಗುತ್ತೆ ನಮ್ಗೆ. ಮೇನ್ ಫ್ಯಾಬ್ರಿಕ್ ಅಂತಂದರೆ ಆಮೇಲೆ ಕಟ್ ಮಾಡೋಣ ಅದನ್ನು. ಆಮೇಲೆ ಇನ್ನೊಂದು ಫ್ರಂಟ್ ಪಾರ್ಟು ಪೇಪರ್ ಮೇಲೆ ಕಟ್ಟಿಂಗ್ ಮಾಡೋಣ. ಯಾಕಂದರೆ ಕಟೋರಿ ಆಗಿರೋದ್ರಿಂದ ಪೇಪರ್ ಮೇಲೇ ಕಟ್ಟಿಂಗ್ ಮಾಡೋಣ. ಇಲ್ಲಿ ಶೋಲ್ಡ್ರ್ ಅಳತೆ ಬ್ಲೌಸ್ ಒಳಗೆ 9 ಇಂಚ್ ಅದ ಫ್ರೆಂಡ್ಸ. ಅದರೊಳಗೆ ನಾವು ಅರ್ಧ ಮಾಡಿಕೊಂಡು ಮತ್ತು ಅರ್ಧ ಇಂಚ್ ಕೂಡಿಸ್ಕೋಬೇಕು. ಕೊರಳಿನ ಉದ್ದ 9.5 ಅದ. ಆಮೇಲೆ ಲೆಂತು 13 ಇಂಚ್ ಅದ. 1 ಇಂಚ್ ಸೇರಿಸಿ 14, ಬಗಲುದ್ದ 5 ಇಂಚು. ಅಳತೆನೂ ಹಾಗೆ ಹೇಳಿರ್ತೀನಿ ನೋಡಿರಿ ಫ್ರೆಂಡ್ಸ. ಆಲ್ಮೋಸ್ಟ್ ಇದ್ರ ಬಗ್ಗೆ ನಾನು ತುಂಬ ವೀಡಿಯೋಸ್ಗಳು ಹಾಕಿದ್ದೀನಿ, ಸರ್ಚ್ ಮಾಡಿರಿ ನನ್ನ ಚಾನಲ್ ಒಳಗೆ, ಅಂಬಿಕಾ ಡಿ ಫ್ಯಾಷನ್ ಅಂತ. ಎದೆ ಸುತ್ತಳತೆ 32 ಆಗಿರೋದ್ರಿಂದ ಅಳತೆ ಬ್ಲೌಸ್ ಒಳಗೆ 8 ಇಂಚು. ಆಮೇಲೆ ಸೊಂಟದ ಸುತ್ತಳತೆ 13 ಇಂಚು ಅಂದರೆ 6.5 ಆಯಿತು. 1 ಇಂಚು ಎಕ್ಸ್ಟ್ರಾ ಟಕ್ಸ್ ಸಂಬಂಧ 2 ಇಂಚ್ ಏನದ ಮಾರ್ಜಿನ್ ಸಲುವಾಗಿ 1.5 ಅಥವಾ 2 ಇಂಚ್ ಮಾರ್ಜಿನ್ ನೀವು ತೊಗೋಬಹುದು. ಆಮೇಲೆ ಇಲ್ಲಿ ಆರ್ಮೋಲ್ ಶೇಪ್ ಏನದ 1 ಇಂಚ್ ತೊಗೊಂಡು ಶೇಪ್ ಹಾಕ್ರಿ. ಈ ಶೇಪ್ ನಮ್ಗೆ 7 ಇಂಚ್ ಬರಬೇಕು. ಯಾಕಂದರೆ ಆರ್ಮೋಲ್ ರೌಂಡ್ ನಮಗೆ 7 ಇಂಚ್ ಅದ. ಓಕೆ, 2 ಪಾಯಿಂಟ್ ರೆಡಿ ಆಯ್ತು. ಅಂದರೆ 2 ಪಾಯಿಂಟ್ ಜಾಸ್ತಿ ಬಂದಲ್ಲ, ಇದು ನಮಗೆ ಶೋಲ್ಡ್ರ್ ಜಾಯಿಂಟಿಗೆ ಬೇಕಾಗ್ತದೆ. ಅಂದರೆ 2 ಪಾಯಿಂಟ್ ಇದು ಆಗಲ್ಲ. ನಾವು ಮಾರ್ಜಿನ್ ಅದು ಸೇರಿ ನಮ್ಗೆ ಇನ್ನೂ ಜಾಸ್ತಿನೇ ಉಳಿತದ ಫ್ರೆಂಡ್ಸ. ಇವಾಗ ಇದನ್ನು ನಾವು ಕಟ್ ಮಾಡಿ ಫ್ರಂಟ್ ಪಾರ್ಟನ್ನು ಪೇಪರ್ ಮೇಲೆ ಹಾಕೋಣ. ಈ ಎಕ್ಸ್ಟ್ರಾ ಇದ್ದದನ್ನು ಕೂಡ ನಾವು ಕಟ್ ಮಾಡ್ಕೊಳ್ಳೋಣ. ಆನ್ಲೈನ್ ಕ್ಲಾಸ್ ಏನದ ಮಾಸ್ಟರ್ ಟೈಲರಿಂಗ್ ಒಳಗದ ಫ್ರೆಂಡ್ಸ. ಒಂದು ಚೂರು ಎಲ್ಲೂ ನಿಮಗೇನು ವೇರಿಯೇಷನ್ ಬರಲಾರ್ದಂಗೆ ನಾನು ಮಾಸ್ಟರ್ ಕ್ಲಾಸ್ ಅಂದರೆ ಇದೇನು ಏಪ್ರಿಲ್ 15ನೇ ತಾರೀಕು ಸ್ಟಾರ್ಟ್ ಆಗೋದಲ್ಲ, ಅದರೊಳಗೆ ನಾನು ನಿಮ್ಗೆ ನೀಟಾಗೆ ಹೇಳ್ಕೊಡ್ತೇನೆ ಫ್ರೆಂಡ್ಸ್. ಓಕೆ, ಇವಾಗ ಈ ರೀತಿ ಪೇಪರ್ ಒಳಗೆ ನಾವು ಡ್ರಾಫ್ಟಿಂಗ್ ಮಾಡೋಣ. ಫ್ರಂಟ್ ಪಾರ್ಟನ್ನು, ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸು ನಾವು ಲೈನಿಂಗ್ ಒಳಗೆ ಕಟ್ ಮಾಡಿದ್ದೀವಿ. ಈಗ ಮೇನ್ ಫ್ಯಾಬ್ರಿಕ್ ಮೇಲೇ ಹಾಕೋಣ. ಸೇಮ್ ಅಳತೆ 13 + 1 ಅಂದರೆ 14 ಇಂಚ್ ಆಯಿತು.
ಅಂದರೆ ಲೆಂತು 14 ಇಂಚು ಫ್ರಂಟ್ ಪಾರ್ಟದ್ದು, ಆಮೇಲೆ ಬಗಲುದ್ದ 5 ಇಂಚು. ಈ ರೀತಿ 2 ಗೆರೆ ಹಾಕೊಳ್ಳೋಣ. ಗೆರೆ ಹಾಕ್ಕೊಂಡು ನೆಕ್ಸ್ಟ್ ಏನದ ಶೋಲ್ಡ್ರ್ ಬ್ಯಾಕ್ ಸೈಡ್ ಎಷ್ಟು ಇಟ್ಟಿದ್ದೇವೆ ಸೇಮ್ ಅದೇ ಶೋಲ್ಡ್ರ್ ಮತ್ತು ಶೋಲ್ಡ್ರ್ ಪಟ್ಟಿ ಸೇಮು. ಆಮೇಲೆ ಫ್ರಂಟ್ ಪಾರ್ಟಿಗೆ ಅರ್ಧ ಇಂಚು ಒಳಗಡೆ ತೊಗೊಂಡು, ಆಮೇಲೆ ಚೆಸ್ಟ್ 8 ಇಂಚು 2 ಇಂಚು ಮಾರ್ಜಿನ್ನು, ಆಮೇಲೆ 6.5 ಸೊಂಟದ ಅಗಲ 2 ಇಂಚು ಮಾರ್ಜಿನ್ನು ತೊಗೊಂಡು ನಾವು ಈ ರೀತಿ ಮಾರ್ಜಿನ್ ಏನು ಬಿಟ್ಟಿವಲ್ಲ 2 ಇಂಚು ಅದನ್ನು ಈ ರೀತಿ ಕೂಡಿಸ್ಕೊಳ್ಳೋಣ. ಎಲ್ಲ ಪಾಯಿಂಟ್ಸ್ಗಳನ್ನು ನೀಟಾಗಿ ನೀವು ಈ ರೀತಿ ಕೂಡಿಸ್ಕೋಬೇಕು. ಆಮೇಲೆ ಮುಂದಿನ ಕೊರಳು 7 ಇಂಚು, ಇವಾಗ ಇಲ್ಲಿ 1 ಇಂಚು ಅಂದರೆ ಬ್ಯಾಕ್ ಪಾರ್ಟು ನಾವು 1 ಇಂಚು ತೊಗೊಂಡೇವೆ, ಫ್ರಂಟ್ನು 1 ಇಂಚು. ಈ ರೀತಿ ತೊಗೊಂಡೊಂದು ಶೇಪ್ ಹಾಕೋರಿ. ಕೊರಳು ಕೂಡ ಶೇಪ್ ಹಾಕೋರಿ. ನೆಕ್ಸ್ಟ್ ಏನದ ಕ್ರಾಸ್ ಬೆಲ್ಟು ಒಂದು ಸೈಡ 3.2, ಇನ್ನೊಂದು ಸೈಡು 2.2. ಯಾಕಂದ್ರೆ 1 ಇಂಚನ್ನು ನಾವು ಮೈನಸ್ ಮಾಡ್ಕೋಬೇಕಾಗ್ತದೆ. ಇಲ್ಲೆಲ್ಲನೂ ಕೂಡ ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಿ ನೋಡ್ರಿ. ಶೋಲ್ಡ್ರ್ 5, ಬಗಲ್ 5, ಶೋಲ್ಡ್ರ್ ಪಟ್ಟಿ 2.75, ಚೆಸ್ಟ್ 8 ಇಂಚು, ಶೇಪ್ 1 ಇಂಚು, 2 ಇಂಚ್ ಮಾರ್ಜಿನ್ನು. ಓಕೆನಾ. ಮುಂದಿನ ಕೊರಳು 7 ಇಂಚು, ಆಮೇಲೆ ಇಲ್ಲಿ ವೇಸ್ಟ್ ರೌಂಡ್ 6.5 ಅಂದರೆ 6.5 ಇಂಚು. ಆಮೇಲೆ ಈಗ ಕ್ರಾಸ್ ಪಟ್ಟಿಗೆ ಅರ್ಧ ಸ್ಟ್ರೈಟ್ ಹಾಕಿ ಇನ್ನರ್ಧ ಕ್ರಾಸಾಗೆ ತಗೊಳ್ಳೋಣ. ಇನ್ನು ನೆಕ್ಸ್ಟ್ ಕಟೋರಿ ಪೀಸ್ ಏನದ ಅಳತಿ ಬ್ಲೌಸ್ ಒಳಗೆ 4.5 ಅದ. ಅವ್ರು ಅದು ಕರೆಕ್ಟ್ ಅದ ಅಂತ ಹೇಳಾರ. ನಾವು ಅಷ್ಟೇ ತೊಗೊಳ್ಳೋಣ 4.5ನೇ. ಹೆಚ್ಚಿಗಿಡು ಅಂದರೆ ಹೆಚ್ಚಿಗೆ ಇಡಬೇಕಾಗ್ತದೆ. ಅವ್ರು ಕರೆಕ್ಟ್ ಅದ ಅಂತ ಹೇಳಾರ ಅಂದಮೇಲೆ ನಾವು ಅಷ್ಟೇ ಇಡಬೇಕಾಗ್ತದೆ. ಓಕೆ. ಈ ಪಾಯಿಂಟು ನಮಗೆ ಕರೆಕ್ಟ್ ಶೇಪ್ ಅನ್ನಿಸ್ಲಿಲ್ಲ, ಅದಕ್ಕೆ ನಾನು ಒಂಚೂರು ಕೆಳಗಡೆ ತೊಗೊಂಡಿದ್ದೀನಿ ಕಟೋರಿ ಪಾಯಿಂಟ್ ಅನ್ನೋದು ಅಲ್ಲಿ ಸೈಡಿಗೆ. ಇವಾಗ ಇದನ್ನು ನಾವು ಕಟ್ಟಿಂಗ್ ಮಾಡೋಣ. ನೋಡಿ ನಾ ಯಾವ ರೀತಿ ಕಟ್ಟಿಂಗ್ ಮಾಡತ್ತೀನಿ ಅಂತ ಅಬ್ಸರ್ವ್ ಮಾಡಿರಿ. ತುಂಬ ಜನ ಹೇಳಿರಿ ಯೂಟ್ಯೂಬ್ ನೋಡಿ ನನ್ನ ಕಟೋರಿ ಬ್ಲೌಸ್ಗಳು ಸಾದಾ ಬ್ಲೌಸ್ಗಳೆಲ್ಲ ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ಕೊಂಡಿರಲ್ಲ, ಕಸ್ಟಮರ್ದು ಕೂಡ ಮಾಡಿಕೊಟ್ಟಿರಲ್ಲ. ಎಲ್ಲರೂ ಕೂಡ ತುಂಬ ನೀಟಾಗಿ ಬಂದವ್ರಿ, ಚೆನ್ನಾಗಿ ಬಂದಾವ ಅಂತ ಹೇಳಿರಿ ಯೂಟ್ಯೂಬ್ ವಿಡಿಯೋಸ್ ಒಳಗೆ. ಇದೇ ರೀತಿ ನಾನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡ್ತಾಯಿರ್ರಿ. ಕಟೋರಿ ಪೀಸ್ ಏನದ ಇವಾಗ ನಾವು ಫೋಲ್ಡ್ ಮಾಡಿ ಸೆಂಟ್ರ್ ನಾಚ್ ಹಾಕಿ ಒಂದು ಬೇರೆ ಪೇಪರ್ ತೊಗೊಳ್ಳೋಣ. ಇದ್ರೊಳಗೆ ಸಾಲಲ್ಲ ಫ್ರೆಂಡ್ಸ್, ಪೇಪರ್ ಬೇರೆಯೇ ತೊಗೊಳ್ಳೋಣ. ಈ ಪೇಪರ್ ಒಳಗೆ ನಾವು ಕಟೋರಿ ಪೀಸನ್ನು ಇಟ್ಟು ಈ ರೀತಿ ಸ್ಟ್ರೈಟಾಗಿರಬೇಕು, ಕ್ರಾಸಾಗಿ ಇಡಬೇಡ್ರಿ. ಬಟ್ಟೆ ಮೇಲೆ ನಾವು ಕ್ರಾಸಾಗಿ ಇಡಬೇಕಾಗ್ತದೆ. ಈ ರೀತಿ ತೊಗೊಂಡು ಈ ಕಡೆ 1/4 ಇಂಚು, ಈ ಕಡೆ ಮೇಲ್ಗಡೆ 1/4 ಇಂಚು ತೊಗೊಂಡು ಪಿನ್ ಹಾಕ್ರಿ ನೀವು. ನಾನು ಸೀಸರ್ ಇಟ್ಟಿದ್ದೇನೆ. ಇಲ್ಲಿಂದ ಕೆಳಗಡೆ 1.5 ಇಂಚು, ಆಮೇಲೆ ಸೈಡು ಹೆಂಗೆ ಶೇಪ್ ಅದ ಅದೇ ರೀತಿ ಶೇಪ್ ಮೇಲೆ ನಾವು ಮಾರ್ಕ್ ಹಾಕಬೇಕು. ಇಲ್ಲಿ 1.2 ಅಂದರೆ 1 ಮೇಲೆ 2 ಗೆರೆ, ಸೆಂಟ್ರದ್ದು ಗೆರೆ ಏನದ 1.5 ಇಂಚು, ಇಲ್ಲಿ ಸೈಡ 1.2 ಇಂಚು. ಈ 3 ಗೆರೆನ ನಾವು ಫಸ್ಟಿಗೆ ಅಳತೆ ಮಾಡ್ಕೋಬೇಕು. ಎರಡೂ ಕೂಡ ಗೆರೆ ನಮ್ಗೆ ಸೇಮ್ ಬರಬೇಕು. ಓಕೆ, ಎರಡು ಸೇಮ್ ಅದಾವು. ಇವಾಗ ಗೆರೆ ಹಾಕ್ಕೊಳ್ಳೋಣ. ಓಕೆ, ಬ್ಲೌಸ್ಗಳು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂಥೇಳಿ ಡಿಸೈನರ್ ಇದ್ದು ಅಂದರೆ ಎಲ್ಲನೂ ಕೂಡ ನಿಮ್ಗೆ ನಿಮ್ಮ ಜೊತೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಆಮೇಲೆ ಇಲ್ಲಿ ಸೈಡ್ ಏನದ ನಾವು ಫ್ರೀ ಹ್ಯಾಂಡ್ ಒಳಗೆ ಹಾಕಬೇಕಾಗ್ತದೆ. ನೋಡಿರಿ, ಕೈ ಏನದ ನೀವು ತ್ರಿಜ್ಜು ಹೊಳಸಿದಂಗೆ ಹೊಳಸಿದ್ರಿ ಅಂದ್ರೆ ಶೇಪ್ ಅಗ್ದಿ ನೀಟಾಗಿ ಬರ್ತದೆ. ಅದು ಟಿಪ್ಸ್ ಅಂತ ತಿಳ್ಕೊರಿ. ತ್ರಿಜ್ಜು ಹೊಳಸಿದಂಗೆ ಕೈ ಹೊಳಸ್ಬೇಕು ಫ್ರೆಂಡ್ಸ್, ಕಟೋರಿ ಶೇಪ್ ಹಾಕಲಿಕ್ಕೆ. ಅದೊಂದು ಟ್ರೈ ಮಾಡಿ ನೋಡಿರಿ, ತುಂಬ ನೀಟಾಗಿ ಬರ್ತದೆ ಶೇಪು. ಓಕೆ, ಇವಾಗ ಕಟೋರಿ ಪೀಸು ರೆಡಿ ಆಯಿತು. ಸೈಡ್ ಪಾರ್ಟು, ಕ್ರಾಸ್ ಬೆಲ್ಟು ಮತ್ತು ಕಟೋರಿ ಇವು 3 ನಾನು ಈಗ ಲೈನಿಂಗ್ ಮೇಲೆ ಇಟ್ಟು ಕಟ್ಟಿಂಗ್ ಮಾಡ್ಕೋತೀನಿ. ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸು ಫಸ್ಟಿಗೆ ನಾನು ಲೈನಿಂಗ್ ಮೇಲೇ ಕಟ್ ಮಾಡಿದ್ದೆ. ಇವಾಗ ಫ್ರಂಟ್ ಪಾರ್ಟು ಮತ್ತು ಕಟೋರಿನ ನಾನು ಎಕ್ಸ್ಟ್ರಾ ಯಾವ ರೀತಿ ಕಟೋರಿ ಫಸ್ಟಿಗೆ ತೊಗೊಂಡಿರ್ತೀವಿ, ಕ್ರಾಸ್ ಬೆಲ್ಟು ಮತ್ತು ಸೈಡ್ ಪಾರ್ಟು ಇವೆಲ್ಲ ಯಾವ ರೀತಿ ಎಕ್ಸ್ಟ್ರಾ ತೊಗೊಳ್ಳೋದು ಅಂತೇಳಿ ಲೈನಿಂಗ್ ಮೇಲೆ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನೋಡಿರಿ. ಈಗ ಎಕ್ಸ್ಟ್ರಾ ತೊಗೊಳ್ಳಿಲ್ಲ ಅಂತಂದ್ರೆ ಬ್ಲೌಸ ಮೈ ಒಳಗೆ ಟೈಟ್ ಬರೋ ಚಾನ್ಸ್ ಇರ್ತದೆ. ಇದನ್ನು ಕಂಪಲ್ಸರಿ ನೀವು ಎಕ್ಸ್ಟ್ರಾ ತೊಗೊಳ್ಳೇಬೇಕು ನಮ್ಮ ಮೆಥಡ್ ಒಳಗೆ. ಓಕೆನಾ, ಈ ರೀತಿ ಎಕ್ಸ್ಟ್ರಾ ತೊಗೋರಿ. ಇವಾಗ ಇದನ್ನು
ನೆಕ್ಸ್ಟ್ ಕಟೋರಿ ಪೀಸನ್ನು ಡ್ರಾಫ್ಟಿಂಗ್ ಮಾಡೋಣ. ಕಟೋರಿ ನೋಡಿರಿ ಯಾವ ರೀತಿ ಇಡಬೇಕಂತ ಹೇಳಿ. ಇದೇ ರೀತಿಯೇ ಕಟೋರಿ ಇಟ್ಟಿವಿ ಅಂತಂದರೆ ನಮಗೆ ಕ್ರಾಸ್ ಆಗಿ ಬಂದಿರ್ತದೆ ಕಟೋರಿ ಪೀಸು. ಓಕೆ, ಈ ಲೈನು ಮತ್ತು ಬಟ್ಟೆಗೆ ಸ್ಟ್ರೇಟ್ ಆಗಿರಬೇಕು. ಇನ್ನು ಕ್ರಾಸ್ ಬೆಲ್ಟ್ ಒಳಗೂ ನಾವು ಎಕ್ಸ್ಟ್ರಾ ತೊಗೋಬೇಕು. ಫಸ್ಟಿಗೆ ಆ್ಯಸ್ ಇಟ್ ಈಸ್ ಮಾರ್ಕಿಂಗ್ ಮಾಡಿ ಸೈಡಿಗೆ 1 ಇಂಚ್ ಎಕ್ಸ್ಟ್ರಾ, ಮೇಲ್ಗಡೆ ಅರ್ಧ ಇಂಚಿಗೆ 1 ಪಾಯಿಂಟು ಕಡಿಮೆ, ಅಷ್ಟನ್ನು ನಾವು ಎಕ್ಸ್ಟ್ರಾ ತಗೊಂಡು ಇವೆಲ್ಲನೂ ಕೂಡ ಈಗ ಕಟಿಂಗ್ ಮಾಡೋಣ. ಓಕೆ, ಬೇಸಿಗೆ ರಜೆ ಒಳಗೆ 2 ತಿಂಗಳೊಳಗಾಗಿ ಫುಲ್ ಪರ್ಫೆಕ್ಟ್ ಮಾಸ್ಟರ್ ಟೈಲರಿಂಗ್ ಕಲಿಬೇಕು ಅನ್ನೋರು ಏಪ್ರಿಲ್ 15ನೇ ತಾರೀಕು ನಮ್ಮ ನೆಕ್ಸ್ಟ್ ಬ್ಯಾಚ್ ಫುಲ್ ಬ್ಲೌಸ್ ಮಾಸ್ಟರ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಜಾಯಿನ್ ಆಗಬೇಕನ್ನೋರು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಬೇಗನೆ ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಲಿಮಿಟೆಡ್ ಸೀಟ್ಸ್ ಇರ್ತಾವೆ. ಫಸ್ಟಿಗೆ ತುಂಬ ಜನ ಜಾಯಿನ್ ಆಗ್ಯಾರ, ಬೆನಿಫಿಟ್ಸ್ ತುಂಬ ಜನ ತಗೋತಾ ಇದ್ದಾರೆ. ನೀವು ಕೂಡ ಜಾಯಿನ್ ಆಗಿ ಪರ್ಫೆಕ್ಟ್ ಟೇಲರ್ ಆಗ್ಬೋದು. ಓಕೆ, ಇವಾಗ ಕ್ರಾಸ್ ಬೆಲ್ಟು ಏನು ಎಕ್ಸ್ಟ್ರಾ ತೊಗೊಂಡಿವಿ ಅದನ್ನೇ ನಾವು ಕಟ್ ಮಾಡಬೇಕು. ಓಕೆನಾ? ಇವೆಲ್ಲ ಪೀಸ್ಗಳು ತೆಗೆದಿಡ್ರಿ, ನಮ್ಗೆ ಅಟ್ಯಾಚಿಗೆ ಬೇಕಾಗ್ತಾವೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಎಲ್ಲರಿಗೂ.